ಮಾಡ್ದ ಫಸ್ಟ್ನ ಮಾಡ್ತಿ. ಅಯ್ಯೋ ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ಇಷ್ಟಿಗಿಷ್ಟೇ ಆಗ್ಬಿಟ್ರೆ ನನ್ನ ಬೈಕೊಂಬೇಡ ಆಮೇಲೆ. ಇವಾಗ ಹೇಳಿರ್ತೀನಿ ಅಲ್ಲ ರೂಪಾ. ಗುಡ್ ಮಾರ್ನಿಂಗ್ ಅನ್ನು. ಗುಡ್ ಮಾರ್ನಿಂಗ್ ಅನ್ನು. ಯಾಕೋ ಅಳು ಬರಂಗಾಗ್ತಾರೆ. ಪೂಜಾ ಮಂಜಕ್ಕನು ನಮ್ಮ ಅಜ್ಜಿ ಗುಡ್ ಮಾರ್ನಿಂಗ್ ಹೇಳಿದ್ರು. ನೀನೇನು ಹೇಳ್ತೀಯಾ ಅಜ್ಜಿಗೆ? ಶುಭ ಮುಂಜಾನೆ. ಅದು ಆಂಟಿ ಹೇಳ್ಬೇಕಾಗಿತ್ತು, ನೀನು ಹೇಳ್ಬಿಟ್ಟಿದ್ಯಾ. ನೀನೇನು ಹೇಳ್ತೀಯಾ? ಅವರೆಲ್ಲ ಗುಡ್ ಮಾರ್ನಿಂಗ್ ಹೇಳಿದ್ರು, ನೀನೇನು ಹೇಳ್ತೀಯಾ? ನಾನು ಗುಡ್ ಮಾರ್ನಿಂಗ್ ಹೇಳ್ಬೇಕು. ಇನ್ನೇನು ಇವತ್ತಿಗೆ ಇವಾಗ ನಾನು ಬೇರೆ ಹೇಳಕ್ಕೆ ಹೇಳ್ತೀನಿ. ನಾನು ಅವಾಗೇನೆ ಹೇಳಿದೆ. ಫ್ರೆಂಡ್ಸ್, ಈಗ ನಾವು ಬೈಕ್ನಲ್ಲಿ ರೈಲ್ವೆ ಸ್ಟೇಷನಲ್ಲಿ ಇದ್ದೀವಿ. ಯಾವ ಟ್ರೈನ್? ಹಾಂ, ಬಂಗಾರಪೇಟೆ, ಜೋಲಾರ್ಪೇಟೆ. ಟ್ರೈನ್ ಬಂತು. ಈಗ ನಾವು ಬಂಗಾರಪೇಟೆ ಹೋಗ್ತಾ ಇದ್ದೀವಿ. ಎಲ್ರಿಗೂ ಒಂದೇ ಹತ್ರ ಸೀಟ್ ಸಿಗ್ತೀವಿ. ಸೌಂಡ್ ಮಾತ್ರ ಇರಿಟೇಷನ್ ಆಗ್ತಾ ಐತೆ ಟ್ರೈನಲ್ಲಿ. ಧನುಷ್ ನಿದ್ದೆ ಆಯ್ತಾ? ನಿದ್ದೆ ಆಯ್ತೇನೋ? ಅವ್ರ ಅಮ್ಮನ ಪಕ್ಕದಲ್ಲೇ ಕುತ್ಕೋಬೇಕಂತೆ, ನನ್ನ ಪಕ್ಕದಲ್ಲಿ ಕುತ್ಕೊಳಲ್ಲಂತೆ. ಕುತ್ಕೊಂತೀಯಾ? ಹೇಳಿ ಆಂಟಿ ಸ್ವಲ್ಪ. ಕೋರ್ಟ್ಗೆ ಹೋಗ್ತಾರಂತೆ ನೋಡಿ, ಕೇಸ್ ಹಾಕ್ತಾರಂತೆ. ಯಾವ ಕೋರ್ಟ್ಗೆ ಹೋಗ್ತೀರಾ? ಸುಪ್ರೀಂ ಕೋರ್ಟಾ, ಹೈಕೋರ್ಟಾ? ಅದೇ ಯಾವ ಕೋರ್ಟ್ಗೆ ಹೋಗ್ತೀಯಾ? ಅದಕ್ಕೆ ಆಂಟಿ ಇಷ್ಟೆಲ್ಲ ರೋಪ್ ಆಗ್ತಾ ಇರೋದಮ್ಮ. ಹಂಗಾದ್ರೆ ಯಾರು ಆಂಟಿ ಲಾಯರು? ನಂಬರ್ ಇದ್ರೆ ಸಾಕಾ? ಯಾರಿಗಾನ ಬೇಕಂದ್ರೆ ಲಾಯರ್ ನಂಬರ್ ಕೊಡ್ತಾರಂತೆ. ಹೋಗ್ಬಿಟ್ಟು ಕಾಂಟ್ಯಾಕ್ಟ್ ಮಾಡ್ರಿ. ಯಾರ ಮೇಲೆ ಅದು ಕೇಸ್ ಹಾಕ್ಬೇಕು ಅಂದರೆ ಲಾಯರ್ ನೋಡ್ಕೋ ಅಷ್ಟೇ. ನನ್ನ ಪೂಜಾ ಆಂಟಿ ಯಾರ್ಯಾರು ನಂಬರ್ ಇಟ್ಕೊಂಡೈತೋ, ಲಾಯರ್ದು, ಡಾಕ್ಟ್ರದು, MLA, MP. ಆಂಟಿ ಪ್ರೆಸಿಡೆಂಟ್ ನಂಬರ್ ಐತಾ? ಎಲ್ಲಿಗೆ ಬಂದಿದ್ರು? ಉಡುಪಿಗ? ನೀನು ಪ್ರೆಸಿಡೆಂಟ್ ಬಂದಿದ್ರಾ? ಎಲ್ಲಿಗೆ? ಉಡುಪಿಗೆ ಹೋಗ್ಬೇಕು ತಾನೇ ನೀನು? ಪ್ರೆಸಿಡೆಂಟ್ ಹತ್ರ ಪ್ರಧಾನಿ ಜೊತೆನೆ. ಅಲ್ಲ ಆಂಟಿ ಮಾಡಿದ ಸೌಂಡ್ಗಲ್ಲ ಇಲ್ಲಿರೋರೆಲ್ಲ ತಿರುಗಿ ನೋಡಿದ್ರು. ಅಟೆಂಡ್ ಮಾಡಂಟಿ ಇನ್ನೊಂದ್ಸರಿ. ಅಂತ ನನ್ನ ಕಾಂಟ್ರಿಬ್ಯೂಟ್ ಸರ್ಕೊಂಡ್ಬಿಟ್ಟಿಲ್ಲ. ಅವ ಕಟ್ಕೊಂಡೈತಮ್ಮ ಹಂಗೆ. ಜೀವನನೇ ಬೇಜಾರಾಗ್ಬಿಡುತ್ತೆ. ಹಬ್ಬ ಕಲ್ಸೋಣ ಅಮ್ಮನ.
ಅರ್ಥ ಆಯ್ತೇನೋ ಏನು ಹೇಳ್ತಾ ಇದ್ರು ಅಂತ. ಗೈಸ್ ಮಳೆ ಬರೋ ಥರ ಇದೆ ಗೈಸ್. ನೋಡಿ ಮೋಡ ಎಲ್ಲ ಮುಚ್ಕೊಂಡಿದೆ, ಮಳೆ ಬರಬಾರ್ದು ನಾವು ಹೋಗೋವರೆಗೂ. ಮಳೆಯಲ್ಲಿ ಎಲ್ಲಾದರೂ ಹೋಗ್ಬೇಕಂದ್ರೆ ಇರಿಟೇಷನ್. ಫ್ರೆಂಡ್ಸ್ ಈಗ ಬಂಗಾರಪೇಟೆ ಜಂಕ್ಷನಲ್ಲಿ ಇಳಿದ್ಬಿಟ್ಟು ಬಸ್ಸಲ್ಲಿ ಹೋಗ್ಬೇಕಂತೆ. ಕೋಟಿಲಿಂಗಗೆ ಬಸ್ಸಲ್ಲಿ ಹೋಗ್ಬೇಕು. ಈಗ ಹೋಗ್ತಾ ಇದ್ದೀವಿ. ಸರಿ ಆಲ್ಮರ ಕೋಟಿಲಿಂಗ, ಸರಿ ಆಲ್ಮರ ಕೋಟಿಲಿಂಗ, ಸರಿ ಆಲ್ಮರ ಬಾಣ ಬಾಣ ಎಲ್ಲೋನಾ? ಅಯ್ಯ ನಾನೆಲ್ಲೋ ಅದು ಹೆಸರೇ ಫ್ರೆಂಡ್ಸ್ ನಾವಿಲ್ಲಿ ಬಂಗಾರಪೇಟೆಯಲ್ಲಿ ಬಸ್ ಇಳಿದ್ಬಿಟ್ಟು ಆಟೋನಲ್ಲಿ ಹೋಗ್ತಾ ಇದ್ದೀವಿ. ಇಲ್ಲಿಂದ ಬಸ್ ಕೂಡ ಇದೆ, ಆದರೆ ನಮಗೆ ಟೈಮ್ ಆಗುತ್ತೇನೋ ಬಸ್ ಸಿಗುತ್ತೋ ಇಲ್ವೋ ಅಂದ್ಬಿಟ್ಟು ನಾವು ಆಟೋನಲ್ಲಿ ಹೋದ್ವಿ. ಈ ಆಟೋ ಡ್ರೈವರ್ ಅಂತೂ ಸಖತ್ತಾಗಿ ಮಾತಾಡ್ತಾರೆ. ತುಂಬಾ ಇಷ್ಟ ಆದರು, ಯಾಕಂದರೆ ತುಂಬ ಚೆನ್ನಾಗಿ ಪ್ರತಿಯೊಂದು ದೇವಸ್ಥಾನದ ಬಗ್ಗೆನೂ ಅವರು ತಿಳಿಸ್ಕೊಡ್ತಾ ಇದ್ರು ನಮಗೆ. ಅದ್ರ ಕತೆ ಇದು ಏನೂ ಗೊತ್ತಿರಲಿಲ್ಲ. ಅಲ್ಲಿ ಆ ರೋಡಲ್ಲಿ ಎಷ್ಟು ದೇವಸ್ಥಾನಗಳಿದೆ ಅಂತಲೂ ಹೇಳಿದ್ರು. ಅಲ್ಲಿ 2 ಗುಡಿ 7 ದೇವಸ್ಥಾನ ಇದೆ ಅಂತಲೂ ಹೇಳಿದ್ರು. ಆದರೆ ಎಲ್ಲನೂ ನೋಡಬೇಕು ಅಂದರೆ ನಿಮಗೆ ಒಂದು ದಿನದಲ್ಲಿ ಎಲ್ಲನೂ ಆಗಲ್ಲ, ಅಟ್ಲೀಸ್ಟ್ ಒಂದು 5 ದಿನ ಆದರೂ ಬೇಕು ಅಂತ ಹೇಳಿದ್ರು. ಆದರೆ ನಾವು ಹೋಗಿರೋದು ಒಂದೇ ದಿನ ಅಲ್ವಾ, ಅದು ಬೇರೆ ನಾವು ಟ್ರೈನಲ್ಲಿ ಹೋಗಿರೋದು. ಏನೋ ಟಿ ಮಾಡ್ಕೊಂಡು ಹೋಗಿದ್ರೆ ಎಲ್ಲನೂ ನೋಡ್ಕೊಂಡು ಬರ್ಬೋದಾಗಿತ್ತೇನೋ 2 ಡೇಸಲ್ಲಿ ಅನ್ಕೋತೀನಿ. ಹಾಗಾಗಿ ಅವರು ಕೂಡ ಗೈಡ್ ಅಂತೆ. ಅಂದರೆ ಗೈಡ್ ಅಂದರೆ ಬೇರೆ ಫಾರಿನಿಂದ ಎಲ್ಲ ಬರ್ತಾರಲ್ಲ, ಅವ್ರಿಗೆಲ್ಲ ಗೈಡ್ ಅಂತೆ. ಒಂದಷ್ಟು ಚಾರ್ಜ್ ಅಂತ ತಗೊತಾರೆ ಅಂತ ಹೇಳಿದ್ರು. ಬರೀ ಇಲ್ಲಿರೋ ಅಂಥ ದೇವಸ್ಥಾನಗಳಷ್ಟೇ ಅಲ್ಲ, ಬೇರೆ ಕಡೆ ಎಲ್ಲ ಕಡೆನೂ ಕರ್ಕೊಂಡು ಹೋಗ್ತಾರಂತೆ. ಅವ್ರು ಅದೇ ಹೇಳ್ತಾಯಿದ್ರು, ಅವ್ರ ಕೆಲಸನೇ ಅದಂತೆ. ತಿಂಗಳಲ್ಲಿ 1-2 ದಿನ ಏನೋ ಆಟೋ ಓಡಿಸ್ತಾರಂತೆ ಅಷ್ಟೇ. ಮತ್ತು ಬೇರೆ ಟೈಮಲ್ಲೆಲ್ಲ ಈ ಥರ ಗೈಡಾಗಿ ಬೇರೆ ಬೇರೆ ಕಡೆ ಹೋಗಿ ಬೇರೆ ಬೇರೆ ದೇವಸ್ಥಾನಗಳ ಮಹಿಮೆ, ಅದು ಯಾವಾಗ ಇದಾಯಿತು ಪ್ರತಿಯೊಂದು ಅದರ ಬಗ್ಗೆ ಹೇಳ್ತಾರಂತೆ. ನಮಗೆ ಗೊತ್ತಿಲ್ಲ, ಅವರು ಹೇಳ್ಕೊತ ಹೋದರು ಆಟೋನಲ್ಲಿ. ಟೈಮ್ ಪಾಸ್ ಅಂತೂ ತುಂಬ ಚೆನ್ನಾಗಾಯಿತು. 15 ಕಿಲೋಮೀಟ್ರ್ ಏನೋ ಆಗುತ್ತೆ ಬಂಗಾರಪೇಟೆಯಿಂದ ಕೋಟಿಲಿಂಗಗೆ. ಅಲ್ಲಿವರೆಗೂ ಪಾಪ ಅವರು ಒಂದು ಸ್ವಲ್ಪನೂ ಸೈಲೆಂಟಾಗಿ ಇರಲೇ ಇಲ್ಲ. ತುಂಬ ಚೆನ್ನಾಗಿ ಟೈಮ್ ಪಾಸ್ ಮಾಡಿದ್ರು. ಎಲ್ಲ ಎಷ್ಟು ದೇವಸ್ಥಾನಗಳು ಅದ್ರ ಕತೆ ಎಲ್ಲ ಹೇಳಿದ್ರು. ನಮಗಂತೂ ಗೊತ್ತೇ ಇರಲಿಲ್ಲ. ತುಂಬ ಚೆನ್ನಾಗಿ ಅರ್ಥ ಆಗೋ ಥರ ಹೇಳಿದ್ರು. ನಾವೆಲ್ಲಾದರೂ ಹೋಗಬೇಕು ಅಂದಾಗ ಇವ್ರನ್ನ ಕರ್ಕೊಂಡು ಹೋದರೆ ಇವರು ಕೂಡ ತುಂಬ ಚೆನ್ನಾಗಿ ಗೈಡ್ ಮಾಡ್ತಾರಂತೆ. ಅದಕ್ಕೆ ಅವರು ನಂಬರ್ ಕೂಡ ಕೊಟ್ಟಿದ್ದಾರೆ ನೋಡಿ. చెప్పండి నా మీ నంబరు. 99 చెప్పండి, అట్లా వీడియో అయితే ఉంది. 9945071216. ಎಂಜಾಯ್ ದ. ಒಳ್ಳೆ ಗೈಡು. ಆಟೋದಲ್ಲಿ ಬಂದ್ವಿ, ಚೆನ್ನಾಗಿ ಎಲ್ಲ ಹೇಳಿದ್ರು. ಥ್ಯಾಂಕ್ಸ್ ನಾ. ಕಿಲೋಮೀಟರ್ ಫ್ರೆಂಡ್ಸ್ ಆಟೋ ಅವರು ಚೆನ್ನಾಗಿ ಮಾತಾಡಿಕೊಂಡು ಕರ್ಕೊಂಡು ಬಂದರು. ಟೈಮ್ ಪಾಸ್ ಚೆನ್ನಾಗಾಯಿತು. 15 ಕಿಲೋಮೀಟ್ರ್ ಏನೋ ಇದೆ ಅದು ಬಂಗಾರಪೇಟೆಯಿಂದ. ಅಲ್ಲಿಂದ ಆಟೋನಲ್ಲಿ ಬಂದ್ವಿ. ಒಬ್ಬರಿಗೆ 30 ರೂಪಾಯಿ, ಬೇರೆಯವರೆಲ್ಲ 50-50 ರೂಪಾಯಿ ಕೇಳ್ತಾರೆ. ನೋಡ್ಕೊಂಡು ಬರಬೇಕು ಅಷ್ಟೇ. ಟೈಮ್ ಪಾಸ್ ಚೆನ್ನಾಗಾಯಿತು. ವಿಡಿಯೋನಲ್ಲಿ ಅವ್ರದ್ದು ನಂಬರ್ ಇದೆ, ಅವ್ರ ಗೈಡೇ ಅಂತೆ. ಅವರು ಒಂದಿಷ್ಟು ಚಾರ್ಜ್ ಅಂತ ಮಾಡ್ತಾರೆ. ಆಟೋನಲ್ಲಿ ಬಂದರೆ ಏನಿಲ್ಲ, ಫ್ರೀಯಾಗಿ ಕರ್ಕೊಂಡು ಹೋಗ್ತಾರೆ. ಅಂದರೆ ಅವ್ರು ಗೈಡ್ ಮಾಡೋದಕ್ಕೆ ಸಪ್ರೇಟ್ ಚಾರ್ಜು. ಆಟೋನಲ್ಲಿ ಬಂದರೆ ಬರೀ 30 ರೂಪಾಯಿ ಅಷ್ಟೇ. ಇಲ್ಲಿ 7 ದೇವಸ್ಥಾನ ಇದೆ. ಈ ರೋಡಲ್ಲಿ ಬಂದರೆ 7 ದೇವಸ್ಥಾನನೂ ನೋಡ್ಬೋದಂತೆ. ಅದ್ರ ಬಗ್ಗೆ ಎಲ್ಲ ಒಂದು ಸ್ವಲ್ಪ ಅವರು ಪಾಪ ಗೈಡ್ ಮಾಡಿದ್ರು. ತುಂಬ ಖುಷಿ ಆಯಿತು. ನಾವು ಕೋಟಿಲಿಂಗಗೆ ಅಂತ ಬಂದ್ವಿ. ಹಾಗೆ ಬಂಗಾರ ತಿರುಪತಿ ಕೂಡ ಇದೆಯಂತೆ. ನೋಡೋಣ, ನೆಕ್ಸ್ಟ್ ಟೈಮ್ ಇದ್ದರೆ ಬಂಗಾರ ತಿರುಪತಿಗೆ ಹೋಗೋಣ ಅಂದ್ಕೊಂಡಿದ್ದೀವಿ. ಇಲ್ಲಿ ಟಿಕೆಟ್ ಇರುತ್ತೇನಲ್ಲ, ఫ్రీనా? ఏమ్మా కూర్చోమన్నా తీసుకో. మంచి దేశం ఉన్న అడుగు వెళ్ళచ్చు.
6 ಇಯರ್ಸ್ ಅಬೋ 20 ರೂಪಾಯಿ. ಆನ್ಲೈನ್ ಪೇಮೆಂಟ್ ಇಲ್ಲ, ಬರೀ ಕ್ಯಾಶ್ ಅಂತೆ. ಫ್ರೀ లేదిತ್ತವ ಅವಡೋಕ್ಸರಿ వచ్చింటి మీ ಕ್ಯೂನಲ್ಲಿ ಬನ್ರಿ ಬೇಗ. ಫ್ರೆಂಡ್ಸ್ ಕೋಟಿಲಿಂಗಕ್ಕೆ ಬಂದಿದ್ದೀವಿ. ಒಬ್ಬರಿಗೆ 20 ರೂಪಾಯಿ ಅಂತೆ. ಇದು ಫ್ರೀ ದರ್ಶನ ಇಲ್ಲ, ಎಲ್ಲರಿಗೂ ಯಾವಾಗ ಬಂದರೂ ಟಿಕೆಟ್ ಇದ್ದೇ ಇರುತ್ತೆ. ಈ ಕೋತಿ ಧನುಷ್ ಕೋತಿ ಆಯ್ತು. ಓಂ ನಮಃ ಶಿವಾಯ ನಮಃ ಶಿವಾಯ. ಇಲ್ಲಿ ಮಂಜುನಾಥ ಮುಂದೆ ನೋಡ್ಕೊಂಡು ಬನ್ನಿರಿ, ಬೀಳ್ತೀರಾ. ಇದು ಒಳಗಡೆ ಮಂಜುನಾಥ ದೇವಸ್ಥಾನ ಇದೆ ಒಳಗಡೆ. ಫ್ರೆಂಡ್ಸ್, ಕೋಟಿಲಿಂಗ ದೇವಸ್ಥಾನಕ್ಕೆ ಹೋದರೆ ಇಲ್ಲಿ ತುಂಬ ದೇವಸ್ಥಾನಗಳಿದೆ ಒಳಗಡೆ. ಎಲ್ಲ ದೇವರು ಇದೆ ಅನ್ಕೋತೀನಿ. ಶನಿ ಸಿಂಗ್ನಾಪುರದಿಂದ ಶಿರಡಿ ಸಾಯಿಬಾಬಾ, ಹಾಗೆ ಬ್ರಹ್ಮ ವಿಷ್ಣು ಮಹೇಶ್ವರ, ತುಂಬ ದೇವರುಗಳಿದೆ. ಎಲ್ಲ ದೇವರು ಒಂದೇ ಹತ್ರ ನೋಡ್ಬೋದು ನಾವು. ಕೋಟಿಲಿಂಗಕ್ಕೆ ಹೋಗಬೇಕು ಅಂದರೆ, ಕೋಟಿಲಿಂಗ ಹೋದರೆ ಎಲ್ಲ ದೇವ್ರನ್ನ ಒಂದೇ ಸರಿ ನೋಡ್ತೀವಿ, ಒಂದೇ ದಿನದಲ್ಲಿ ದರ್ಶನ ಆಗುತ್ತೆ. ಅಷ್ಟು ಚೆನ್ನಾಗಿದೆ. ತಿರುಪತಿ ವೆಂಕಟರಮಣ ಸ್ವಾಮಿ ಕೂಡ ಇದೆ, ತುಂಬ ಚೆನ್ನಾಗಿತ್ತು. ಹಾಗೆ ನಾನು ಒಂದು 10 ವರ್ಷದಿಂದ ಏನೋ ಹೋಗಿದ್ದೆ ಕೋಟಿಲಿಂಗಗೆ. ಆಗ ಅಷ್ಟೊಂದು ನೆನಪಿಲ್ಲ ಅನ್ಕೋತೀನಿ, ಬರೀ ಮಂಜುನಾಥ ಸ್ವಾಮಿ ಒಂದೇ ಇರೋದು ಅಂತ ಅಂದ್ಕೊಂಡಿದ್ದೆ. ಆದರೆ ಇಲ್ಲಿ ಇವತ್ತು ಬಂದಾಗ ತುಂಬ ದೇವರಿದೆ. ಯಾಕಂದರೆ ಲಾಸ್ಟ್ ಟೈಮ್ ಒಂದು 10 ವರ್ಷದಿಂದ ಮರ್ತೋಗ್ಬಿಟ್ಟಿದೆ, ನೆನಪೇ ಇಲ್ಲ. ತುಂಬ ದೇವರಿದೆ. ಬೇರೆ ಎಲ್ಲೆಲ್ಲೋ ಎಲ್ಲ ದೇವ್ರನ್ನ ಹುಡ್ಕೊಂಡು ಹೋಗೋ ಬದಲು ಕೋಟಿಲಿಂಗಕ್ಕೆ ಬಂದರೆ ಇಲ್ಲೇ ಎಲ್ಲ ದೇವರ ದರ್ಶನ ಮಾಡ್ಬೋದು ಅನ್ನಿಸ್ತು. ತುಂಬ ಚೆನ್ನಾಗಿತ್ತು. ಹಾಗೆ ನಾವು ಕೂಡ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ದೇವಸ್ಥಾನಕ್ಕೆ ಹೋಗಿ ಮತ್ತು ಬರೋವಾಗ ಟ್ರೈನಲ್ಲೇ ಹೋಗಿ ಬಂದಿದ್ದು. ಅಲ್ಲಿಂದ ಬರಬೇಕಾದ್ರೆ ಮಾತ್ರ ಬಸ್ಸಲ್ಲಿ ಬಂದು ಬಂಗಾರಪೇಟೆಯಲ್ಲಿ ಇಳಿದು ಅಲ್ಲಿಂದ ಮತ್ತೆ ಚಳಿ ಆಗ್ತೈತಂತೆ. ಒಂದು ಸ್ವೆಟರ್, ಒಂದು ಕಂಬಳಿನ ಕೊಡಿಸ್ಬೇಕು. ಸ್ವೆಟರ್ ಚೆನ್ನಾಗಿರಲ್ಲ, ಒಂದು ಬ್ರೆಶೀಟ ಕಂಬಳಿನ ಕೊಡಿಸ್ಬೇಕು. ಅದೇ ಸ್ವೆಟರು ಅಲ್ಲ, ಬೇಡ, ಒಂದು ಬ್ರೆಶೀಟು ನೋಡ್ರು. ಜೇನು ಫ್ರೆಂಡ್ಸ್, ರೈಲ್ವೆ ಸ್ಟೇಷನಲ್ಲಿ ಕುತ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇದ್ದೀವಿ. ಅಲ್ಲಡು ಹೆಂಗೆ ದೂರ್ತಾರವರು, ಏನು ದೂರ್ಬೋದು, ಅವ್ರು ರೂಢಿ ಆಗ್ಬಿಟ್ಟಿರ್ತೈತೆ. ಟ್ರೈನ್ 3:20 ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ. ನಾನು ಬೇರೆ ನೋಡ್ತಾ ಇದ್ದೆ, ರನ್ನಿಂಗ್ ಅನ್ನೋಕ್ಕಾಗ್ತಾ ಇಲ್ಲ. ನಮ್ಮ ಆಂಟಿ ಓಡ್ತಾವ್ರೆ ಹಂಗೆ. ಕೋಟಿಲಿಂಗ ಹೋಗಿ ಚಳಿಯಲ್ಲಿ ಸಖತ್ ನಡ್ಕೊಂಡು ಬಂದವ್ರೆ. ಹೌದಾ ಮಂಜಕ್ಕ? ಬಾಯ್ ಹೇಳ ಆಂಟಿ. ಚೆನ್ನಾಗಿದ್ದದ? ನಮ್ಮ ಆಂಟಿ, ಇವರು ನಮ್ಮ ಆಂಟಿ. ನಮ್ಮ ರೂಪಾ ಆಂಟಿ ಓಡೋಗ್ಬಿಟ್ಟಿದ್ದಾರೆ. ಎಲ್ಲಾದರೂ ಹೋದಾಗ ಹೋಗೋಗಷ್ಟೇ ಎನರ್ಜಿ ಬರಬೇಕಾದ್ರೆ ಎಲ್ಲರೂ ಸಪ್ಪೆ ಮುಖ ಆಗೋಗಿದ್ರು. ಆದರೆ ಇವತ್ತು ಪರವಾಗಿಲ್ಲ, ಆದರೆ ಚಳಿ ಒಂದೇ ಅಲ್ಲ ಪೂಜ. ಬಿಸಿಲಿದ್ರೂ ತಲೆನೋವೇ, ಈ ಥರ ಇದ್ರೂ ತಲೆನೋವು, ಹೆಂಗಿದ್ರು ತಲೆನೋವೇ. ಬಾ ಬಂದಿಲ್ಲಿ ಕುತ್ಕೊಂಡ್ಬಿಟ್ಟು
ಏನಂಟಿ ಬಂದು ಇಲ್ಲಿ ಕುತ್ಕೊಂಡ್ಬಿಟ್ಟಿದ್ಯಾ ಹಬ್ಬ ಗೈಸ್ ಇವತ್ತು ವೆದರ್ ಫುಲ್ಲು ಚಿಲ್ಲಾಗಿರೋದಕ್ಕೆ ನೋಡಿ ಬೊಂಡ ಮಾಡ್ತಿದ್ದಾರೆ ಏನು ಮೇಲೆ ಸಿದ್ಸ್ತಾ ಇದೆಯಾ ಹಿಂಗೆ ನಾ ಮಾಡೋದು ನನಗೆ ಬರಲ್ಲ ಪೂಜಾ, ಅದಕ್ಕೆ ನೀನು ಮಾಡು ಅಂತ ಹೇಳಿದ್ರೆ ಕೇಳಲಿಲ್ಲ ನೀನು. ನೋಡು ಒಂದು ಬಜ್ಜಿ ಮಾಡೋಕೆ ಬರಲ್ಲ. ಅಜ್ಜಿ ಏನು ಅಜ್ಜಿ ಹೇಳ್ಕೊಟ್ಟಿದ್ಯಾ ನಿನ್ನ ಮಗಳಿಗೆ ಅಡುಗೆ? ಹೆಂಗ್ ತಿನ್ನೋದಿಲ್ಲ. ಸಣ್ಣ ಮಾಡ್ಕೋ, ಇವಾಗ ಸಣ್ಣ ಮಾಡ್ಕೊಂಡು ಬಿಡು. ಏನಮ್ಮ ನಿನ್ಗೆ ಹೇಳ್ತಾಳವಳು. ಸ್ವಲ್ಪ ನೀರು ಹಾಕೋ, ಇವಾಗ ಗಟ್ಟಿ ಐತೆ. ನೋಡಿ ಗಾಯ್ಸ್ ಎಲ್ಲ ಸೀಸ್ಬಿಟ್ಟಿದ್ದಾರೆ ಬಜ್ಜಿನ. ಅಮ್ಮ ಬಜ್ಜಿ ಬೋಂಡದಲ್ಲಿ ಫೇಮಸ್ಸು, ಯಾಕಂದ್ರೆ ಅಂಗಡಿಯಲ್ಲಿ ಮಾಡ್ತಾರಲ್ಲ ಅದಕ್ಕೆ. ನೋಡಿ ಊರಲ್ಲಿ ನೋಡಿ ಕೋಲ್ಡ್ ಸೀಸನ್ ಅಲ್ಲಿ ಚಪ್ಪೆಕಾಯಿ ತಿಂತವ್ರೆ. ಅಜ್ಜಿ ನಿಂಗೆ ಸ್ವಲ್ಪನಾದ್ರೂ ಬುದ್ಧಿ ಐತಾ? ಈ ಕೋಲ್ಡ್ ವೆದರ್ ಅಲ್ಲಿ ಚಪ್ಪೆಕಾಯಿ ತಿಂತ ಇದೀಯಾ? ಹಾ ಹಾ ಹೇಳೋ. ನಮ್ಮಪ್ಪ ನೋಡಲ್ಲ ಬಿಡೇ ನೀನ್ ಲಾಗು ಪಾಪ. ನಾನು ತೋರಿಸ್ತೀನಲ್ಲ. ನೋಡಿ ಚಳಿಗೆ ಎಲ್ಲರೂ ಸ್ವೆಟರ್ ಹಾಕೊಂಡಿದ್ದಾರೆ, ನಮ್ಮ ಅಜ್ಜಿ ಹಾಕೊಂಡಿಲ್ಲ. ಇವತ್ತು ಸ್ವೆಟರ್ ಆದ್ರೂ ಹಾಕೊಂಡು ಹೋಗ್ತಾ ಇದ್ವಿ. ಫುಲ್ ಚಳಿಯಲ್ಲಿ ನಡ್ಕೊ ಬಂದಿದೀವಿ. ನಡಗಿದ್ದಾಯ್ತು. ಹಿಂಗೈತೆ ವೆದರ್ ಅಂದಿದ್ರೆ, ಹಿಂಗಿರುತ್ತೆ ಅಂದಿದ್ರೆ ಫಸ್ಟೇ ಹಾಕೊಂಡು ಹೋಗ್ತಾ ಇದ್ವಿ. ನಮಗೆ ಗೊತ್ತಿಲ್ಲ, ಹೋಗಾದ್ಮೇಲೆ ಗೊತ್ತಾಗಿದ್ದು ವೆದರ್ ಈ ಥರ ಐತೆ ಅಂತ. ಚಳಿಯಲ್ಲೇ ಅದ್ರಕೊಂಡು ಬಂದ್ವಿ. ಬಿಸಿ ಬಿಸಿ ಬೋಂಡಗಳು ರೆಡಿ ಆಗ್ತಿದೆ. ಬೋಂಡ ನಮ್ಮಪ್ಪ ಐಡಿಯಾ ಕೊಟ್ಟಿದ್ದು, ಚಳಿಗೆ ಏನಾದರೂ ಮಾಡ್ರಿ ಬಿಸಿ ಬಿಸಿಯಾಗಿ ಅಂತ.